ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಮೆಮೊರಿ ಪವರ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಂಡ್ ಯಾರ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ರು ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಮೆಮೊರಿ ಪವರ್ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೊಳೋದು, ವಯಸ್ಸಾದಂತೆ ನಮ್ಮ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ನೆನಪಿನ ಶಕ್ತಿ ಇರಲ್ಲ, ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ನಾನು ಓದಿದ್ದೆಲ್ಲ ನೆನಪಿಗೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತವ್ರಿಗೆ ಫಸ್ಟ್ ಪಾಯಿಂಟ್ ಏನಂದ್ರೆ, ನೀವು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕಾಗುತ್ತೆ, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಸೊ ಆಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ನಿಮ್ಮ ನ್ಯೂರಾನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ನಿಮ್ಮ ಇನ್ಫಾರ್ಮೇಶನ್ಸ್ ಬೇಗ ನಿಮ್ಮ ಬ್ರೈನ್ ಗೆ ರೀಚ್ ಆಗುತ್ತೆ. ಸೊ ಫಿಸಿಕಲಿ ಆಕ್ಟಿವ್ ಆಗಿರೋದು ಯಾವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಮೆಂಟಲಿ ಆಕ್ಟಿವ್ ಆಗಿರೋದು ಯಾವಾಗ್ಲೂ ಇಂಪಾರ್ಟೆಂಟ್. ಅಂದ್ರೆ ನೀವು ಲೂಡೋ ಮಾಡ್ಬೋದು, ಅಥವಾ ಅಬ್ಸರ್ವೇಷನ್ ಮಾಡ್ಬೋದು, ಅಥವಾ ಪಜಲ್ಸ್ ಮಾಡ್ಬೋದು. ಸೊ ಈ ತರ ಎಲ್ಲ ತಲೆ ಓಡಿಸ್ತಾ ಇದ್ರೆ, ಹೊಸ ಹೊಸದ್ ಕಲ್ತ್ಕೊಂತಾ ಇದ್ರೆ ಏನಾಗುತ್ತೆ, ನಿಮ್ಮ ಬ್ರೈನ್ ಇನ್ನೂ ಹೆಚ್ಚು ಆಕ್ಟಿವ್ ಆಗುತ್ತೆ, ಇನ್ನು ಬೇಗ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಇನ್ನೊಂದು ಪಾಯಿಂಟ್, ಸ್ಲೀಪ್ ವೆಲ್. ಸೊ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ಆಕ್ಟಿವ್ ಆಗಿರುತ್ತೆ, ಕಾಮ್ ಆಗಿರುತ್ತೆ, ಅಂಡ್ ಆಲ್ಸೋ ನಮ್ಮ ಬಾಡಿ ಪಾರ್ಟ್ಸ್ ಜಾಸ್ತಿ ಟ್ರಬಲ್ ಮಾಡ್ತಾ ಇರಲ್ಲ, ಅದು ಕಾಮ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಸೊ 8 hours ಕಂಪಲ್ಸರಿ ಒಬ್ಬ ಮನುಷ್ಯನ್ ನಿದ್ದೆ ಬೇಕೇ ಬೇಕು. ಒಬ್ಬೊಬ್ರು ಸ್ಟೂಡೆಂಟ್ ಎಕ್ಸಾಮ್ ಟೈಮ್ ಅಲ್ಲಿ ಬರೀ 5 hours ಅಥವಾ 2 hours 3 hours ಅಂತ ಮಲ್ಕೊಂತಾರೆ. ಒಬ್ಬರಿಗೆ ಬರೀ 5 hours ನಿದ್ದೆ ಬರುತ್ತೆ. ಸೊ ಒಬ್ಬರಿಗೆ 8 hours ಕಂಪ್ಲೀಟ್ ಆಗಿ ನಿದ್ದೆ ಬರುತ್ತೆ. ಒಬ್ಬರಿಗೆ ಜಾಸ್ತಿ ನಿದ್ದೆ ಮಾಡ್ತಾರೆ. ಸೊ ಜಾಸ್ತಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಮೈಂಡ್ ಮಂಕ್ ಆಗುತ್ತೆ, ಸೊ ಲೇಸಿನೆಸ್ ಕಾಣಿಸ್ಕೊಂಡಿದೆ. ಸೊ 8 hours ಇಸ್ ಪರ್ಫೆಕ್ಟ್. ಸೊ ಇನ್ನೊಂದು ಪಾಯಿಂಟ್ ಬಂದು ಹೆಲ್ತಿ ಡಯಟ್. ಸೊ ನೀವು ಹೆಲ್ತಿ ಡಯಟ್ ಮಾಡೋದ್ರಿಂದ ನಿಮ್ಮ ಬಾಡಿನೂ ಕರೆಕ್ಟ್ ಆಗಿರುತ್ತೆ, ಅಂಡ್ ಆಲ್ಸೋ ನಿಮ್ಮ ಮೈಂಡ್ ಕರೆಕ್ಟ್ ಆಗಿರುತ್ತೆ. ಸೊ ಒಬ್ಬೊಬ್ರು ಸರ್ಟನ್ ಫುಡ್ಸ್ ಇರುತ್ತೆ, ಫಿಶ್, ಬೀನ್ಸ್ ಅಂಡ್ ಅದರ್ ಥಿಂಗ್ಸ್. ಸೊ ಫಿಶ್ ತಿನ್ನೋರ್ಗೆ ತುಂಬಾ ಚುರುಕಾಗಿರುತ್ತೆ ಮೈಂಡ್, ಜ್ಞಾಪಕ ಶಕ್ತಿನೂ ಜಾಸ್ತಿ ಇರುತ್ತೆ. ಸೊ ಫಿಶ್ ನ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವೇಕಪ್ ಅರ್ಲಿ. ಸೊ ಬೆಳಗ್ಗೆ ಎದ್ದವ್ರ ಮೈಂಡ್ ಹೇಗೆ ಆಕ್ಟಿವ್ ಆಗಿರುತ್ತೆ ಅಂತ ನೋಡಿ. ಯಾರಾದ್ರೂ ಬೆಳಗ್ಗೆ ಬೇಗ ಎದ್ದಾಗ ಒಂದು 5 ಗಂಟೆ 4 ಗಂಟೆಗೆ ಎದ್ದವ್ರ ಮೈಂಡ್ ಹೇಗಿರುತ್ತೆ, ಆಲ್ಸೋ 7 ಗಂಟೆ ಮೇಲೆ ಎದ್ದವ್ರ ಮೈಂಡ್ ಹೇಗಿರುತ್ತೆ ಅಂತ. ಸೊ 5 ಗಂಟೆಗೆ ಎದ್ದಿರೋರು ಫುಲ್ ಶಾರ್ಪ್ ಆಗಿರ್ತಾರೆ, ಫುಲ್ ಆಕ್ಟಿವ್ ಆಗಿರ್ತಾರೆ, ಅವ್ರಿಗೆ ಏನ್ ಕೆಲಸ ಕೊಟ್ರು ಮಾಡ್ಬೇಕನ್ಸುತ್ತೆ. ಸೊ 7 ಗಂಟೆ ಮೇಲೆ ಎದ್ದವ್ರಿಗೆ ಏನ್ ಕೆಲಸ ಕೊಟ್ರು ಅವ್ರಿಗೆ ಕಷ್ಟ ಆಗುತ್ತೆ, ಯಾಕಾದ್ರೂ ಬೆಳಗ್ಗೆ ಆಯ್ತು ಅನ್ನೋ ತರ ಇರುತ್ತೆ. ಸೊ 5 ಗಂಟೆಗೆ ಎದ್ರೆ ಒಳ್ಳೇದು, ಅಥವಾ 6 ಗಂಟೆಗೂ ಎದ್ದೊಳ್ಬಹುದು. ಸೊ ಸ್ಟೂಡೆಂಟ್ಸ್ ಅಥವಾ ಯಾರೇ ಆಗಿರ್ಲಿ, ನೀವು ಓದಿರೋದು ಅಥವಾ ನಿಮ್ಗೆ ನೆನಪಲ್ಲಿ ಇರ್ಬೇಕಾಗಿರೋದನ್ನ ಹೋಗಿ ಮತ್ತೆ ನೋಡಿ ಅದನ್ನ, ಅಥವಾ ಅದನ್ನ ನೋಡ್ತಾನೆ ಇದ್ರೆ ಅಥವಾ ಅದನ್ನ ನೆನ್ಸ್ಕೊಂತಾನೆ ಇದ್ರೆ ಏನಾಗುತ್ತೆ, ಅದ್ ನಿಮ್ ತಲೆಯಲ್ಲಿ ಉಳಿಯುತ್ತೆ. ಒಂದೇ ಸತಿ ನೀವು ಒಂದ್ ಪೇಜ್ ನ ಓದ್ಕೊಂಡು ಹೋಗ್ಬಿಟ್ರೆ ಅದೇನು ನೆನಪಲ್ಲಿ ಇರೋದಿಲ್ಲ. ಸೊ ಇನ್ನೊಂದ್ಸತಿ ಡೌಟ್ ಬಂದಾಗ ನಿಮ್ ತಲೆಯಲ್ಲಿ ಓದಿ ಆಮೇಲೆ ಬುಕ್ ಮುಚ್ಚಿ ಡೌಟ್ ಬರುತ್ತೆ. ಸೊ ಅದನ್ನ ಮತ್ತೆ ಹೋಗಿ ನೋಡಿದಾಗ ಅದು ಯಾವಾಗ್ಲೂ ನೆನಪಿರುತ್ತೆ. ಸೊ ರೀಕಾಲ್ ಮಾಡಕ್ ಟ್ರೈ ಮಾಡಿದಾಗ ಏನಾಗುತ್ತೆ, ನಾವು ತುಂಬಾ ಯೋಚನೆ ಮಾಡ್ತೀವಿ, ಏನ್ ವರ್ಡ್ ಅಂತ. ಆಮೇಲೆ ಬುಕ್ ತೆಗೆದು ನೋಡಿದಾಗ ಓ ಇದೇನಾ ಅಂತ. ಸೊ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ರೀಕಾಲ್ ಮಾಡಿ, ರಿಟ್ರೈವ್ ಮಾಡಿ, ಅಂಡ್ ಆಲ್ಸೋ ರಿಪೀಟ್ ಮಾಡ್ತಾನೆ ಇರಿ ನೀವು ಏನ್ ಕಲಿಬೇಕಂತಿದ್ದೀರೋ ಅದನ್ನ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯೂಸ್ ಕಾಮನ್ ಸೆನ್ಸ್. ಸೊ ಒಬ್ರು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇರಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಏನಾದ್ರೂ ಒಂದ್ ಟೀಚರ್ ಹೇಳ್ಬಿಟ್ಟಿರ್ತಾರೆ, ಅವ್ರಿಗೆ ಅರ್ಥ ಆಗಿರಲ್ಲ, ಅವರು ಅದನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾರಾದ್ರೂ ಕೆದಕಿ ಅದನ್ನ ಕೇಳ್ಬೇಕಾದ್ರೆ ಏನಾಗುತ್ತೆ, ಓ ಇದ್ ನನಗ್ ಗೊತ್ತಿತ್ತಲ್ವಾ, ಇದ್ರ ಬಗ್ಗೆ ನನಗ್ ಗೊತ್ತಿರ್ಲಿಲ್ವಾ, ಯಾಕೆ ನಾನು ಈ ತರ ಮಾಡ್ದೆ ಅನ್ನೋ ಥಾಟ್ ಬರುತ್ತೆ. ಯಾಕಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಅಂಡ್ ಅದನ್ನ ಸುಮ್ನೆ ಸ್ವಲ್ಪ ಕೆದಕಿ ಯೋಚನೆ ಮಾಡ್ಬೇಕಷ್ಟೇ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನೀವು ಬೇಗ ಪ್ರಾಕ್ಟಿಕಲ್ ಆಗಿ ರಿಲೇಟ್ ಮಾಡ್ಕೊಬಹುದು ನಿಮ್ಮ ಆನ್ಸರ್ಸ್ ನ. ಸೊ ಬ್ರೈನ್ ಸ್ಟ್ರಾಮಿಂಗ್. ಸೊ ಬ್ರೈನ್ ಸ್ಟ್ರಾಮಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಕಾಮನ್ ಸೆನ್ಸ್ ಮತ್ತೆ ಬ್ರೈನ್ ಸ್ಟ್ರಾಮಿಂಗ್ ಒಟ್ಟಿಗೆ ಹೋಗುತ್ತೆ. ಸೊ ಎಲ್ಲಾನು ಕನೆಕ್ಟ್ ಮಾಡ್ಕೊಂತಾ ಇದ್ರೆ ಏನಾಗುತ್ತೆ, ನಿಮ್ಗೆ ಕನೆಕ್ಷನ್ ಸಿಕ್ಕಿದಾಗ ಸೊ ಅದು ನಿಮ್ ತಲೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಳುತ್ತೆ. ಸೊ ಈಗ ಆ ರೋಡ್ ಹೇಗೆ ಕನೆಕ್ಟ್ ಮಾಡ್ಕೊಬೇಕು, ಈ ರೋಡ್ ಹೇಗೆ ಕನೆಕ್ಟ್ ಮಾಡ್ಕೊಬೇಕು, ಯಾವ ರೋಡ್ ಅಲ್ಲಿ ಟ್ರಾಫಿಕ್ ಇದೆ, ಸೊ ಈ ತರ ಎಲ್ಲ ನಾವು ಕನೆಕ್ಟ್ ಮಾಡ್ಕೊಂತೀರಲ್ವಾ, ಅದೇ ರೀತಿ ಪಾಠದಲ್ಲೂ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆ ಇವೆಂಟ್ ಆಯ್ತು, ಆ ಇವೆಂಟ್ ಆಗಿರೋದ್ರಿಂದ ಈ ಇವೆಂಟ್ ಆಯ್ತು, ಈ ಇವೆಂಟ್ ಆಗಿರೋದ್ರಿಂದ ಆ ಇವೆಂಟ್ ಆಯ್ತು. ಸೊ ಎಲ್ಲಾನು ಕನೆಕ್ಷನ್ ಮಾಡ್ಕೊಂತ ಬನ್ನಿ. ಸೊ ನಾವ್ ಈಗ ಫ್ಯಾಮಿಲಿ ಟ್ರೀ ಹಾಕೊಂಡಾಗ ಅವ್ರಿಗೆ ಇವ್ರಿಗೆ ಏನ್ ರಿಲೇಶನ್ಶಿಪ್, ಇವ್ರಿಗೆ ಅವ್ರಿಗೆ ಏನ್ ರಿಲೇಶನ್ಶಿಪ್ ಅಂತ ಗೊತ್ತಾದಾಗ ನಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ಸೊ ಅದೇ ರೀತಿ ಎಲ್ಲದಕ್ಕೂ ಕನೆಕ್ಷನ್ ಹುಡುಕ್ತಾ ಬನ್ನಿ. ಸೊ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಳುತ್ತೆ. ಸೊ ಸನ್ಲೈಟ್ ಅಲ್ಲಿ ನಡಿಬೇಕು. ಸನ್ಲೈಟ್ ಅಲ್ಲಿ ನಡೆಯೋದ್ರಿಂದ ಏನಾಗುತ್ತೆ, ಆ ಶಾರ್ಪ್ ಎನರ್ಜೀಸ್ ನಮ್ಮೊಳಗೆ ಬರುತ್ತೆ. ಸೊ ನಮ್ಮ ಬಾಡಿ ಪಾರ್ಟ್ಸ್ ಆಕ್ಟಿವ್ ಆಗುತ್ತೆ, ಅಂಡ್ ಆಲ್ಸೋ ನಮ್ಮ ಮೈಂಡ್, ಐಸ್, ನಾವು ತುಂಬಾ ಜಾಸ್ತಿ ಕೆಲಸ ಮಾಡೋದು ನಮ್ಮ ಐಸ್ ಇಂದ. ಅಂದ್ರೆ ಬೇಗ ನಮ್ಮ ಐಸೇ ನಮ್ಗೆ ಅಟ್ರಾಕ್ಟ್ ಮಾಡೋದು, ಏನೇ ಇದ್ರು ಪರವಾಗಿಲ್ಲ, ಆ ಮೆಮೊರಿ ಜಾಸ್ತಿ ಒಳಗೆ ಹೋಗೋದು ನಮ್ಮ ಐಸ್ ಇಂದಾನೆ. ಸೊ ನಮ್ಮ ಐಸ್ ಎಲ್ಲಾನು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಸೊ ಆ ಸೂರ್ಯನ ಕಿರಣಗಳು ಬಿದ್ದ ನಮ್ಮ ಐಸ್ ಅದು ಆಕ್ಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸನ್ಲೈಟ್ ಅಲ್ಲಿ ನಡೀರಿ, ಏನೋ ಬಾಡಿಗೂ ಆಕ್ಟಿವ್ ಆಗುತ್ತೆ ಆ ಎನರ್ಜೀಸ್ ಬಿದ್ದಾಗ. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂತು ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಡೈರೆಕ್ಟ್ ಆಗಿ ಗೂಗಲ್ ಹೋಗೋದಲ್ಲ. ನೀವು ಏನೇ ಟೀಚರೇ ಫಸ್ಟ್ ಏನೇ ಕೊಟ್ರು
ಅಥವಾ ನಿಮ್ ಮನೇಲಿ ಏನೇ ಕೊಟ್ರುನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಏನಾಗುತ್ತೆ, ಕೆಲವು ತುಂಬಾ ಥಾಟ್ಸ್ ಬರುತ್ತೆ, ಅದಕ್ಕೆಲ್ಲ ಆನ್ಸರ್ಸ್ ನೀವು ಹುಡ್ಕೋತೀರಾ. ಅದ್ರ ಬದಲು ನೀವು ಒಂದೇ ಕ್ವೆಶ್ಚನ್ಗೆ ಗೂಗಲ್ಗೆ ಹೋಗ್ಬಿಟ್ಟು ನೋಡಿದ್ರೆ ಸೊ ಆ ಕ್ವೆಶ್ಚನ್ಗೆ ಅದು ಆನ್ಸರ್ ಕೊಡುತ್ತೆ. ಬಟ್ ನಿಮ್ ತಲೆಯಲ್ಲಿ ಏನ್ ಉಳ್ಕೊಳುತ್ತೆ, ಏನು ಉಳ್ಕೊಳಲ್ಲ. ಸೊ ನೀವು ಫಸ್ಟ್ ಯೋಚನೆ ಮಾಡಿ ಆಮೇಲೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ನಿಮ್ಮ ಆನ್ಸರ್ಸ್ ನ. ಸೊ ಕೀಪ್ ಯುವರ್ ಸೆಲ್ಫ್ ಆಲ್ವೇಸ್ ಬಿಸಿ. ನೀವು ಯಾವಾಗ್ಲೂ ಬಿಸಿ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ, ನಿಮ್ಮ ಮೈಂಡ್ ಆಕ್ಟಿವ್ ಆಗಿರುತ್ತೆ, ಎಲ್ಲಾ ಕೆಲಸನು ಪಟ್ ಪಟ್ ಅಂತ ಮಾಡ್ಬೇಕು ಅನ್ಸುತ್ತೆ. ಸೊ ಈ ಪಟ್ ಪಟ್ ಅಂತ ಬೇಗ ಬೇಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಅಷ್ಟೇ ಅಷ್ಟೇ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಯಾವಾಗ್ಲೂ ಆಕ್ಟಿವ್ ಆಗಿರಿ. ಸೊ ಯೂಸ್ ಆಲ್ ಯುವರ್ ಸೆನ್ಸಸ್, ನೋಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಅಥವಾ ಮಾತಾಡೋದಾಗಿರ್ಬೋದು, ಅಥವಾ ಪ್ರಾಕ್ಟಿಕಲ್ ಆಗಿ ಸೆನ್ಸ್ ಮಾಡೋದಾಗಿರ್ಬೋದು ಕೈಗಳಿಂದ. ಸೊ ಈ ಆಲ್ ದ ಸೆನ್ಸಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಸೊ ಬೇಗ ಒಂದ್ ಟೈಮ್ ನಿಮ್ಮ ಮೈಂಡ್ ವರ್ಕ್ ಆಗಿಲ್ಲ ಅಂದ್ರೂ ಈ ಸೆನ್ಸಸ್ ನಿಮ್ಗೆ ಬೇಗ ಆನ್ಸರ್ಸ್ ಕೊಡುತ್ತೆ. ಸೊ ಸೆನ್ಸಸ್ ನ ಯೂಸ್ ಮಾಡಿ, 5 ಸೆನ್ಸಸ್ ನ. ಸೊ ಆದಷ್ಟು ಟೈಮ್ ನ ನೇಚರ್ ಅಲ್ಲಿ ಸ್ಪೆಂಡ್ ಮಾಡಕ್ ನೋಡಿ. ಸೊ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಆಲ್ಸೋ ನಿಮ್ಮ ಮೈಂಡು ಚೆನ್ನಾಗಿರುತ್ತೆ. ಸೊ ಆ ಟ್ರೀ ಸೌಂಡ್ಸ್ ಆಗಿರ್ಬೋದು ಅಥವಾ ಬರ್ಡ್ ಸೌಂಡ್ಸ್ ಆಗಿರ್ಬೋದು, ಅದೆಲ್ಲ ಸಣ್ಣದಾಗಿ ನಿಮ್ಮ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ. ನಿಮ್ಮ ಯಾವ್ದಾದ್ರು ಮಂಕ್ ಆಗಿದ್ರೆ ನೀವು ಆಗ ಸಡನ್ ಆಗಿ ಏನಾದ್ರು ಹೋಗಿ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಎಲ್ಲಾ ಬಾಡಿ ಆರ್ಗನ್ಸ್ ಅಂಡ್ ಆಲ್ಸೋ ಸೆನ್ಸಸ್ ಆಕ್ಟಿವ್ ಆಗುತ್ತೆ. ಸೊ ಇದೆಲ್ಲ ಟೆಕ್ನಿಕ್ಸ್ ನಿಮ್ಮ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಯೂಸ್ ಮಾಡಿ ಅಂಡ್ ಆಲ್ಸೋ ಟ್ರೈ ಮಾಡಿ ನೋಡಿ. ಸೊ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಅಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ಥ್ಯಾಂಕ್ ಯು, ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್.